ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕದಿಂದ ಭಾರತೀಯರನ್ನು ಗಡೀಪಾರು ಮಾಡಿರೋ ವಿಚಾರ ಈಗ ಎಲ್ಲೆಡೆ ಕಿಡಿ ಹೊತ್ತಿಸಿದೆಯಲ್ಲ. ಪ್ರತಿಪಕ್ಷಗಳು ಈಗ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು, ಮೋದಿ ಫ್ರೆಂಡು ಅಧಿಕಾರಕ್ಕೆ ಬಂದ ಮೇಲೆ, ಅಧ್ಯಕ್ಷ ಆದ ಮೇಲೆ ಭಾರತೀಯರನ್ನ ಅತ್ಯಂತ ಹೀನಾಯವಾಗಿ ಕೈ ಕಾಲ ಕಟ್ಟಿ ಕಳಿಸ್ತಿದ್ದಾರೆ ಅಂತ ತಿರುಗಿ ಬೀಳ್ತಿರೋದು ಗಲಾಟೆ ಗದ್ದಲ ಸೆಷನ್ನಲ್ಲೂ ಕೂಡ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಗಡೆ ಎಲ್ಲ ಕಡೆ ಕೈ ಕಟ್ಟಿದ್ದಾರೆ, ಕಾಲು ಕಟ್ಟಿದ್ದಾರೆ, ಈ ರೀತಿ ಹೊರದಬ್ಬುತ್ತಿದ್ದಾರೆ, ಭಾರತೀಯರನ್ನು ಅಟ್ಟುತ್ತಿದ್ದಾರೆ ಸೇನೆ ಬಳಸಿ ಅಂತ ಎಲ್ಲೆಡೆ ಸುದ್ದಿ ನೋಡಿರ್ತೀರ. ಈ ಎಲ್ಲ ವಿಚಾರಗಳಿಗೂ ಕೂಡ ಜೈಶಂಕರ್ ಇವತ್ತು ಅಂಕಿ ಅಂಶ ಕೊಟ್ಟು ಲೆಕ್ಕ ಇಟ್ಟು ಅಸಲಿಯತ್ ಏನು, ಹೊರಗಡೆ ನೀವು ಚರ್ಚೆ ಮಾಡ್ತಿರೋದೇನು, ಎಷ್ಟು ವರ್ಷಗಳಿಂದ ಈ ಪ್ರಾಸೆಸ್ ಆಗ್ತಿದೆ ಮತ್ತು ಯಾವ ರೀತಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನಡೆಯುತ್ತೆ ಗಡೀಪಾರು ಮಾಡುವಾಗ ಎಲ್ಲವನ್ನ ಕಲಾಪದಲ್ಲಿಯೇ ಇಟ್ಟಿರೋದು. ಜೈಶಂಕರ್ ಕೆರಳಿ ಕೆಂಡವಾದ ಘಟನೆ ಕೂಡ ನಡೀತು. ಕರ್ನಾಟಕ ಮೂಲದ ರಾಜ್ಯಸಭಾ ಸದಸ್ಯರೊಬ್ಬರು ಇದೇ ವಿಚಾರವನ್ನ ಕೇಳಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾದಾಗ, ಹಾಗಾದ್ರೆ ಈ ಗಡೀಪಾರು ಪ್ರಕ್ರಿಯೆಯಲ್ಲಿ ಭಾರತವನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ. ಇಡೀ ಜಗತ್ತಿಗೆ ತೆರಿಗೆ ಶಾಕ್ ಕೊಟ್ಟಿರುವ, ಅಕ್ರಮ ವಲಸಿಗರ ವಿಚಾರದಲ್ಲಿ ಸಿಡಿಲಾಘಾತವನ್ನು ಕೊಟ್ಟಿರುವಂತಹ ಟ್ರಂಪ್ ಆ ರೀತಿ ನೋಡೋಕೆ ಹೋದ್ರೆ ಭಾರತದ ವಿಷಯದಲ್ಲಿ ಬಹಳ ಮೃದು ಧೋರಣೆಯನ್ನು ತಾಳಿದ್ದಾರೆ. ಸದ್ಯಕ್ಕಂತೂ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ, ಜಗತ್ತನ್ನೇ ನಡುಗಿಸಿದ್ದಾರೆ ಬರ್ತಾ ಇದ್ದ ಹಾಗೆ ಟ್ರಂಪ್. ಆದ್ರೆ ಭಾರತಕ್ಕೆ ಮಾತ್ರ ಗುಡ್ ನ್ಯೂಸ್. ಮೋದಿಗೆ ಟ್ರಂಪ್ ಕಾಲ್ ಬಂದಿದೆ. ಅಧ್ಯಕ್ಷ ಆದಮೇಲೆ ಮೀಟ್ ಆಗ್ತಿರುವಂತಹ ಎರಡನೆಯ ನಾಯಕ, ವಿದೇಶಿ ನಾಯಕ ಮೋದಿ. ನೆತನ್ಯಾಹು ಅವ್ರನ್ನ ಮೊನ್ನೆ ಭೇಟಿಯಾದ್ರು. ಭಾರತದ ಮೋದಿ ಕಾಲ್ ಬಂದಿದೆ, ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ಬಹಳ ಬಹಳ ಪ್ರಮುಖ ಆಗಿದೆ. ನರೇಂದ್ರ ಮೋದಿ ಅವರು ಈ ಸಲ ವೈಟ್ ಹೌಸ್ಗೆ ಹೋಗ್ತಿರೋದು, ಟ್ರಂಪ್ ಜೊತೆ ಮೀಟಿಂಗು, ಆಮೇಲೆ ಎಲನ್ ಮಸ್ಕ್ ಜೊತೆ ಮೀಟಿಂಗು, ಜಾಗತಿಕವಾಗಿ ಗಮನ ಸೆಳೀತಾ ಇರುವಂತಹ ಮೀಟಿಂಗ್ ಆಗಿದೆ. ಮೋದಿ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಅಂತ ಹೇಳಿಕೊಂಡಿದ್ದ ಟ್ರಂಪ್ ಈಗ ಮೋದಿಗೆ ಕರೆ ಮಾಡಿರೋದು ಯಾವ ರೀತಿ ನಮಗೆ ರಾಜತಾಂತ್ರಿಕವಾಗಿ ಮತ್ತು ದೇಶದ ಅಭಿವೃದ್ಧಿಗೆ ಅನುಕೂಲ ಆಗಲಿದೆ ಅಂತ ಜಗತ್ತು ಬೆರಗು ಗಣ್ಣುಗಳಿಂದ ನೋಡ್ತಾ ಇದೆ ಈ ಮೀಟಿಂಗ್ನ ಕಡೆಗೆ. ಅಂಥದ್ರಲ್ಲಿ ಈ ಗಡೀಪಾರು ವಿಚಾರ ಇಷ್ಟು ಹೈಲೈಟ್ ಮಾಡುವಂಥದ್ದ ಅಲ್ವಾ? ಅದ್ರ ಬಗ್ಗೆ ಜೈಶಂಕರ್ ಹೇಳಿದ್ದು ಏನು, ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಟ್ರಂಪ್ ಬರ್ತಾ ಇದ್ದ ಹಾಗೆ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ. ಹಾಗಾದ್ರೆ ಮುಂಚೆ ಆಗ್ತಿರ್ಲಿಲ್ವಾ? ಮುಂಚೆನೂ ಆಗ್ತಿತ್ತು. ಅಕ್ರಮ ವಲಸಿಗರನ್ನ ಹೊರದಬ್ಬುವ ಕೆಲಸವನ್ನ ಅಮೆರಿಕ ಮಾಡಿಕೊಂಡೇ ಬಂದಿದೆ. ಸಹಜವಾಗಿ ಯಾರಾದರೂ ಹೊಸ ನಾಯಕ ಬಂದಾಗ, ಹೊಸ ಸರ್ಕಾರ ಬಂದಾಗ ಇನ್ನಷ್ಟು ಸದ್ದುಗದ್ದಲ ಇರುತ್ತೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ಆಕ್ಟಿವ್ ಆಗಿ ಪ್ರೊಸೀಜರ್ ಆಗಬೇಕು ಅಂತ ಟ್ರಂಪ್ ಕರೆ ಕೊಟ್ಟಿರೋದು. ಪ್ರತಿ ವರ್ಷ ಎಷ್ಟೆಷ್ಟು ಜನರನ್ನ ಗಡೀಪಾರು ಮಾಡಲಾಗಿದೆ ಅನ್ನೋ ಲೆಕ್ಕವನ್ನು ಜೈಶಂಕರ್ ಇಡ್ತಾ ಇದ್ದಾರೆ. ಹಾಗೆ ಕೈ ಕಟ್ಟಿದ್ರು, ಕಾಲು ಕಟ್ಟಿದ್ರು, ಸೇನೆಯನ್ನು ಬಳಸಿ ಈಗ 104 ಜನರನ್ನ ಮೊದಲ ಹಂತದಲ್ಲಿ ಇಲ್ಲಿ ತಂದು ಬಿಡಲಾಗಿದೆಯಲ್ವಾ. ಬೇರೆ ಬೇರೆ ಕಡೆಯವರು, UP ಅವರಿದ್ದಾರೆ, ಪಂಜಾಬಲ್ಲಿದ್ದಾರೆ, ಮಹಾರಾಷ್ಟ್ರದವರಿದ್ದಾರೆ, ಬೇರೆ ಬೇರೆಯವರಿದ್ದಾರೆ. ಕೆಲವರು ವೀಸಾ ಅವಧಿ ಮುಗಿದ ಮೇಲೆ ಅಲ್ಲಿರೋರು ಕೂಡ ಅಕ್ರಮ ವಲಸಿಗರಾಗ್ತಾರೆ, ಇಲ್ಲಾಂದರೆ ಕಳ್ಳದಾರಿಯಲ್ಲಿ ಹೋಗಿರೋರು ಕೂಡ ಅಕ್ರಮ ವಲಸಿಗರಾಗ್ತಾರೆ. ಎರಡು ಬಗೆಯಲ್ಲಿರ್ತಾರೆ. ಅಂತಹ 104 ಜನರನ್ನ ಮೊದಲನೇ ಹಂತದಲ್ಲಿ ತಂದು ಬಿಟ್ಟಿದ್ದಾರೆ, ಇನ್ನೂ ಇದ್ದಾರೆ. ಸರಿ, ಆ ವಿಡಿಯೋ ಇಮೇಜಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಕೈ ಕಾಲು ಕಟ್ಟಿದ್ದು, ವಾಶ್ರೂಮ್ಗೂ ಕಷ್ಟಪಡೋ ಥರ ಆಯಿತು ಅವರು ಅನ್ನೋದೆಲ್ಲ ಚರ್ಚೆ ಆಯಿತು. ಈಗ ಪ್ರತಿಪಕ್ಷಗಳು ಅದನ್ನೇ ಪ್ರಶ್ನೆ ಮಾಡಿ ರಾಜ್ಯಸಭೆಯಲ್ಲೆಲ್ಲ ಮುಗಿಬಿದ್ರು. ಇದಕ್ಕೆ ಆನ್ಸರ್ ಮಾಡಬೇಕು, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಏನಾಗ್ತಿದೆ, ನಮ್ಮ ಮಿತ್ರ ದೇಶ ಅನ್ನೋದನ್ನು ಕಡೆಗಣಿಸಿ ಅಮೆರಿಕ ನಡೆಸ್ಕೊಳ್ತಿರೋ ರೀತಿಗೆ ತಿರುಗೇಟು ಕೊಡೋದಕ್ಕೆ ಆಗ್ತಿಲ್ವಾ ಭಾರತಕ್ಕೆ, ನಮ್ಮ ದೇಶದ ಪ್ರಜೆಗಳನ್ನು ರಕ್ಷಿಸ್ಕೊಳ್ಳೋಕೆ ಆಗ್ತಿಲ್ವಾ ಅಂತ ಮುಗಿಬಿದ್ದಿದ್ದಾರೆ. ಸರಿ, ಈ ಇಲ್ಲೀಗಲ್ ಆಗಿ ಬಂದಿರುವಂಥ, ಅಕ್ರಮವಾಗಿ ಬಂದಿರೋ ವಲಸಿಗರನ್ನ ಇನ್ನೇನು ಮಾಡ್ತಾರೆ? ಯಾವುದೇ ದೇಶ ಆಗಲಿ ಇನ್ನೇನು ಮಾಡೋಕೆ ಸಾಧ್ಯ? ಅದೇ ಉತ್ತರವನ್ನು ಇವತ್ತು ಜೈಶಂಕರ್ ರಾಜ್ಯಸಭೆಯಲ್ಲಿ ಕೊಟ್ಟಿರೋದು. ಇದು ಪ್ರತಿ ರಾಷ್ಟ್ರದ, ಪ್ರತಿಯೊಂದು ದೇಶದ ಕರ್ತವ್ಯ. ನಮ್ಮ ದೇಶದ ಯಾವುದಾದ್ರೂ ಪ್ರಜೆಗಳು ಹೋಗಿ ನುಸುಳಿದ್ದಾರೆ, ಅಕ್ರಮವಾಗಿ ನೆಲೆಸಿದ್ದಾರೆ ಅಂದರೆ ಅವ್ರನ್ನ ಮೊದಲು ಕರೆಸ್ಕೊಳ್ಳೋದು ನಮ್ಮ ಕರ್ತವ್ಯ. ಮತ್ತು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಗಡೀಪಾರು ಪ್ರಕ್ರಿಯೆಯಲ್ಲಿ ಏನು ನಡೀತಿದೆಯೋ ಅದೇ ಈಗಲೂ ನಡೀತಿದೆ. ಕೈ ಕಟ್ಟಿದ್ರು, ಕಾಲು ಕಟ್ಟಿದ್ರು, 2012ರಿಂದ ಯಾವ ರೀತಿ ಗಡೀಪಾರು ಮಾಡ್ತಿದ್ರು ಅದೇ ರೀತಿಯಲ್ಲೂ ಈಗಲೂ ಮಾಡಿದ್ದಾರೆ. ಆದರೂ ಒಂದು ಎನ್ಶೂರ್ ಮಾಡ್ತಾ ಇದ್ದೀವಿ, ಹೆಂಗಸರನ್ನ, ಮಕ್ಕಳನ್ನ ಇಲ್ಲಿ ಯಾವುದೇ ಅಡೆತಡೆ ಇಲ್ಲದ ರೀತಿಯಲ್ಲಿ ತಂದು ಬಿಟ್ಟಿದ್ದಾರೆ. ಅಲ್ಲಿ ವಾಶ್ರೂಮ್ ಮತ್ತು ಮೆಡಿಕಲ್ ಏನಾದರೂ ಅಸಿಸ್ಟೆನ್ಸ್ ಬೇಕಾದಾಗ ಅವ್ರಿಗೆ ರಿಲೀಸ್ ಮಾಡಿದ್ದಾರೆ. ಏನು ಪ್ರೊಸೀಜರ್ 2012ರಿಂದ ಅಂದರೆ 12 ವರ್ಷಗಳಿಂದ ಫಾಲೋ ಆಗ್ತಿದೆಯೋ ಅದನ್ನೇ ಅನುಸರಿಸ್ಕೊಂಡು ಕರ್ಕೊಂಡು ಬಂದು ಬಿಟ್ಟಿರೋದು.
ಮತ್ತು ಇದೇನು ಹೊಸದಲ್ಲ, ಪಕ್ಷಾತೀತವಾಗಿ ಈಗ ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಈ ಅಕ್ರಮ ವಲಸೆಯನ್ನ ತಡಿಬೇಕಾಗಿರೋದು. ಬಿಟ್ರೆ ಈ ಅಕ್ರಮ ವಲಸಿಗರನ್ನ ಅಮೆರಿಕ ಹೊರದಬ್ಬಿರೋದ್ರ ವಿರುದ್ಧ ನಾವು ಹೆಂಗ್ ಮಾತಾಡಕ್ಕಾಗತ್ತೆ? ಅದು ಅವ್ರ ದೇಶದ ಸೇಫ್ಟಿ. ಈಗ ನಮ್ಮ ದೇಶಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರು, ಇನ್ನಾರೋ ನೈಜೀರಿಯಾ ಮತ್ತೊಂದು ಅಂತ ಇಲ್ಲಿ ವೀಸಾ ಅವಧಿ ಮುಗಿದ ಮೇಲೆ ಇರೋರು ಇರ್ತಾರೆ, ಇಲ್ಲ ನುಸುಳುಕೋರು ಇರ್ತಾರೆ, ಅವರನ್ನೆಲ್ಲ ಕಾಯೋಕ್ಕಾಗತ್ತ ನಾವು? ಸರಿ, ನಮ್ಮ ದೇಶ ಇನ್ನೂ ಕಟ್ಟುನಿಟ್ಟಾದ ಕ್ರಮ ತಗೊಳ್ಬೇಕಾಗಿದೆ, ಆ ನಿಟ್ಟಿನಲ್ಲಿ ತಗೊಂಡಿಲ್ಲ. ಅದಕ್ಕೆ ನಮಗೆ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ರಾಜಕಾರಣಿಗಳು ವೋಟ್ ಬ್ಯಾಂಕ್ ಹೆಸರಲ್ಲಿ ಅವ್ರಿಗೆ ಆಧಾರ್ ಕಾರ್ಡು, ವೋಟರ್ ID ಕೊಟ್ಟು ಸಾಕ್ತಾ ಇದ್ದಾರೆ. ನಮಗೆ ಸಿಗಬೇಕಾಗಿರುವಂಥ ಕೆಲವೊಂದು ಯೋಜನೆಗಳು, ಸ್ಕೀಮ್ಗಳೆಲ್ಲ ಅವ್ರ ಹೊಟ್ಟೆಗೆ ಬೀಳ್ತಾ ಇದೆ, ಅಕ್ರಮ ವಲಸಿಗರ ಜೇಬು ಸೇರ್ತಾ ಇದೆ. ಹಾಗಾದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಾ ಇಲ್ವಾ? ಅದೇ ವಿಚಾರ ಜೈಶಂಕರ್ ಅವರು ಅವರದ್ದೇ ದಾಟಿಯಲ್ಲಿ ಹೇಳ್ತಾ ಹೋಗ್ತಾರೆ. ಪ್ರತಿ ರಾಷ್ಟ್ರದ ಕರ್ತವ್ಯ ಇದು. ಈಗ ನಾವೇನ್ ಮಾಡಬೇಕು? ಕೆಲವು ಏಜೆನ್ಸಿಗಳಿರ್ತಾವಲ್ಲ, ಕಡಿಮೆ ದುಡ್ಡಲ್ಲಿ ಅಲ್ಲಿ ತಲುಪಿಸ್ತೀವಿ, ಇನ್ನೊಂದು ಮತ್ತೊಂದು ಅಂತ ಅಡ್ಡದಾರಿ ಹಿಡಿಸೋರು, ನೇರವಾಗಿ ಹೋಗೋದಕ್ಕೆ ಕೆಲವ್ರಿಗೆ ಸಾಧ್ಯವಾಗಿರಲ್ಲ, ಅಂಥವ್ರಿಗೆ ಅಡ್ಡದಾರಿ ಹಿಡಿಸೋರು ಇರ್ತಾರಲ್ಲ. ತುಂಬಾ ಬಾಲಿವುಡ್ ಮೂವಿಗಳಿವೆ, ಬೇರೆ ಬೇರೆ ಸಿನಿಮಾಗಳು ಬಂದಿವೆ. ಹೆಂಗೆ ಈ ಅಕ್ರಮ ವಲಸೆ ಆಗತ್ತೆ, ಹೋಗೋ ದಾರಿಲೇ ಹೇಗೆ ಜೀವಕ್ಕೆ ಅಪಾಯ ಬರುತ್ತೆ, ಎಷ್ಟು ರಿಸ್ಕಿ ಇದು. ಅವ್ರ ಮಾತು ಕೇಳ್ಕೊಂಡು ತುಂಬ ಸುಲಭವಾಗಿ ನಾವು ತಲುಪಿಸ್ಬಿಡ್ತೀವಿ, ಏನೂ ಪ್ರಾಬ್ಲಮ್ ಆಗಲ್ಲ, ನಿಮಗೆ ಇಷ್ಟು ದುಡ್ಡು ಕೊಟ್ಬಿಡಿ, ಹೋಗೋದು ಸರಿಯಾದ ದಾರಿಯಲ್ಲಿ ಹೋಗೋಕೆ ಎಲ್ಲರಿಗೂ ಅವಕಾಶ ಸಿಗದೆ ಇದ್ದಾಗ ಈಗ ಕಳ್ಳದಾರಿಯನ್ನು ತೋರಿಸುವಂಥ ಜನ ತುಂಬ ಜನ ಇದ್ದಾರೆ, ಏಜೆನ್ಸಿಗಳಿದ್ದಾವೆ. ಅಂಥವ್ರನ್ನ ಮಟ್ಟ ಹಾಕಬೇಕು ಮೊದಲು. ಅದಕ್ಕೆ ಪಕ್ಷಾತೀತವಾಗಿ ಇಡೀ ನಾವೆಲ್ಲರೂ ಕೂಡ ಒಂದಾಗಿ ಆ ಕೆಲಸ ಮಾಡಬೇಕಾಗಿದೆ. ಈಗ ಮಾತಾಡಬೇಕಾಗಿರೋದು ಗಡಿಪಾರಿನ ಬಗ್ಗಲ್ಲ. ನಾವು ಎನ್ಶೂರ್ ಮಾಡ್ತೀವಿ ಭಾರತೀಯರನ್ನ ಯಾರ್ಯಾರನ್ನ ಗಡಿಪಾರು ಮಾಡ್ತಿದ್ದಾರೋ ಅವ್ರಿಗೇನು ಸಮಸ್ಯೆ ಆಗದಿದ್ದಂಗೆ ಸೇಫ್ಟಿ ಫಾಲೋ ಮಾಡಿ ಅಂತ. ಬಟ್ ಪ್ರೊಸೀಜರ್ ಹೆಂಗೆ ಮಾಡಬೇಕು ಹಾಗೆ ಮಾಡಬೇಕಲ್ಲ, ಅದನ್ನು ಎನ್ಶೂರ್ ಮಾಡ್ತಾ ಇದ್ದೀನಿ ನಾನು ಅನ್ನೋದನ್ನ ಜೈಶಂಕರ್ ಅವರು ರಾಜ್ಯಸಭೆಯಲ್ಲಿ ಗುಡುಗಿರೋದು. ಸೊ ಈಗ ಮಾಡಬೇಕಾಗಿರೋದು ಲೀಗಲ್ ದಾರಿ ಯಾವುದು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಈಗ ಆಲ್ರೆಡಿ ಅಕ್ರಮವಾಗಿ ಹೋಗದವ್ರು ಇದ್ರಲ್ಲ, ಅವರಿಂದ ಮಾಹಿತಿ ಸಿಗತ್ತೆ ನಮಗೆ, ಯಾರ್ಯಾರು ಏಜೆನ್ಸಿಯವರು ದಾರಿ ತಪ್ಪಿಸಿದ್ದಾರೆ, ಏನೇನು ಸಮಸ್ಯೆ ಆಯಿತು ಅಂತ. ಅದನ್ನು ಚೆನ್ನಾಗಿ ಪ್ರಚಾರ ಮಾಡಿ ಸರಿಯಾಗಿ ಜನಕ್ಕೆ ಅರಿವು ಮೂಡಿಸೋದು ಒಂದು ಕಡೆ ಮತ್ತು ಮಟ್ಟ ಹಾಕೋದು ಒಂದು ಕಡೆ, ಈ ಎರಡು ಕೆಲಸ ಮಾಡಬೇಕು. ಅದು ಮಾಡ್ತಾ ಇದ್ದೀವಿ ತುಂಬ ಹಿಂದಿನ ಎಲ್ಲ ಸರ್ಕಾರಗಳ ಅವಧಿಯಲ್ಲೂ ಈ ರೀತಿಯ ವಲಸೆ ವಾಪಸ್ ಗಡಿಪಾರು ಮಾಡೋದು ಇದ್ದಿದ್ದೆ. ಸರ್ಕಾರಗಳು ಜಾಗೃತಿ ಮೂಡಿಸೋ ಕ್ರಮಗಳನ್ನು ಮಾಡ್ತಾ ಇದ್ರು, ಅದು ಕಂಟ್ರೋಲಿಗೆ ಬರ್ತಿಲ್ಲ, ಕಳ್ಳ ದಾರಿಗಳನ್ನು ಹುಡ್ಕೊಳ್ತಿದ್ದಾರೆ. ಸೊ ನೋಡಿ, ಜೈಶಂಕರ್ ಅವರು ಲೆಕ್ಕ ಕೊಟ್ಟಿದ್ದು ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಜನರನ್ನ ಅಮೆರಿಕ ಗಡಿಪಾರು ಮಾಡಿದೆ ಅಂತ. ಈಗ ಈ ಸಲ 104 ಜನರನ್ನ ಮೊದಲ ಹಂತದಲ್ಲಿ ಬಿಟ್ಟಿರೋದಲ್ವಾ. ಓವರ್ ಆಲ್ 2009ರಿಂದ ಲೆಕ್ಕ ತಗೊಂಡ್ರೆ, ಕೆಲವು ವರ್ಷಗಳ ಲೆಕ್ಕ ಕೊಡ್ತಾರೆ ಅವರು, 734, 2010ರಲ್ಲಿ 799, 2011ರಲ್ಲಿ 597, 2012ರಲ್ಲಿ 530, 2013ರಲ್ಲಿ 550, 2014ರಲ್ಲಿ 591, 15ರಲ್ಲಿ 708. ಅಂದರೆ ವರ್ಷದಿಂದ ವರ್ಷಕ್ಕೆ ಈ ನುಸುಳುಕೋರ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ. 2009ರಿಂದ ಲೆಕ್ಕ ಕೊಡ್ತಾರೆ. 2016ರಲ್ಲಿ 1000, 1300, 17ರಲ್ಲಿ 1024, ಒಂದು ವರ್ಷ ಹೆಚ್ಚು ಒಂದು ವರ್ಷ ಕಡಿಮೆ ಎರಡೂ ಇದೆ. 19ರಲ್ಲಿ 2042, 2020ರಲ್ಲಿ 1800, 21ರಲ್ಲಿ 800, 2022ರಲ್ಲಿ 862, 23ರಲ್ಲಿ 670, 2024 ಕಳೆದ ವರ್ಷ 1368 ಜನರನ್ನು ಗಡಿಪಾರು ಮಾಡಿದ್ದಾರೆ. ಅಮೆರಿಕ ಹೊರದಬ್ಬಿದೆ. ಇದೇ ರೀತಿ ಈಗ ನಿನ್ನೆ ದೊಡ್ಡ ಸುದ್ದಿ ಆಯ್ತಲ್ಲ, ಇಮೇಜ್ ಎಲ್ಲ ವೈರಲ್ ಆಗಿ, ಈ ಥರ ಕಳೆದ ವರ್ಷ 1368 ಜನರನ್ನ ಹೊರದಬ್ಬಿದೆ. ಇದು ಜೈಶಂಕರ್ ಅವ್ರು ಕೊಟ್ಟ ಲೆಕ್ಕ, ಸೆಷನ್ನಲ್ಲಿ ನಿಂತು. ಹಾಗೆ ಈಗ 2025ರ ಆರಂಭದಲ್ಲಿ 104 ಜನರನ್ನ ಮೊದಲ ಹಂತದಲ್ಲಿ ಹೊರದಬ್ಬಿದ್ದಾರೆ. ಸೊ ಪ್ರತಿ ವರ್ಷ ನಡ್ಕೊಂಡು ಬರ್ತಿರೋದು ಇದು ಭಾಗ. ಈ ಗಡಿಪಾರು ಮಾಡೋ ಪ್ರಕ್ರಿಯೆ ಇವತ್ತೇನು ಹೊಸದಲ್ಲ ಅನ್ನೋದನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಕರ್ನಾಟಕದ ರಾಜ್ಯಸಭಾ MP ಕಾಂಗ್ರೆಸ್ನ ನಾಸಿರ್ ಹುಸೇನ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಅವರು ನಿಗದಿಯಾಗಿದ್ದ ಪ್ರಶ್ನೆಯೇ ಬೇರೆ. ಈ ಕಾನ್ಫ್ಲಿಕ್ಟ್ ಬಳಿಕ ವಿದೇಶದಲ್ಲಿರುವಂಥ ನಮ್ಮ ಭಾರತೀಯ ಮೂಲದ ಸ್ಟೂಡೆಂಟ್ಸ್ನ ಕರ್ಕೊಂಡು ಬರೋ ವಿಚಾರ ಕೇಳಬೇಕಾಗಿದ್ದು ನಿಗದಿಯಾದ ಪ್ರಶ್ನೆ. ಬಟ್ ಅವರು ಡೈವರ್ಟ್ ಮಾಡಿ ಈ ರೀತಿಯ ಪ್ರಚಾರಕ್ಕೆಲ್ಲ ಹೋಗಿ ಗೆಲ್ಲಿಸಿ ಅಂತ ಟ್ರಂಪ್ ಪರ ಪ್ರಚಾರ ಮಾಡಿ ಬಂದಿದ್ದ ಮೋದಿಯವರ ಸ್ನೇಹಿತ ಈಗ ಅಧ್ಯಕ್ಷ ಆಗಿದ್ದಾರೆ. ಆದರೆ ಮೊದಲ ದಾಳಿಯೇ ಭಾರತದ ಮೇಲೆ ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳೋಕೆ ಹೋಗ್ತಾರೆ. ಆಮೇಲೆ ಅಲ್ಲಿ ನಿಮಗೆ ಈ ಪ್ರಶ್ನೆ ಕೇಳೋಕೆ ಅವಕಾಶ ಇಲ್ಲ ಅಂತ ಸಭಾಪತಿಗಳು ಕೂರಿಸ್ತಾರೆ. ಆಮೇಲೆ ಇಂಥದ್ದು ನಿಮ್ಮ ನಿಗದಿಯಾದ ಪ್ರಶ್ನೆ ಅನ್ನೋದನ್ನು ಅವ್ರಿಗೆ ಹೇಳಿ ಅದರಿಂದ ಜೈಶಂಕರ್ ಅವ್ರಿಗೆ ಉತ್ತರ ತಗೊಳಕ್ಕೆ ನೋಡ್ತಾರೆ. ಆಗ ಸಿಡಿದೆದ್ದ ಜೈಶಂಕರ್ ವಿತ್ಡ್ರಾ ಮಾಡಿ ಮೊದಲು ನಿಮ್ಮ ಪ್ರಶ್ನೆ ಏನು ಅನ್ನೋದನ್ನು ಕರೆಕ್ಟಾಗಿ ಹೇಳಿ ಅನ್ನೋದನ್ನು ಅಟ್ಯಾಕ್ ಮಾಡಿ ಆಮೇಲೆ ಇದೆಲ್ಲ ಉತ್ತರಗಳನ್ನು ಬೇರೆ ಬೇರೆ ಪ್ರಶ್ನೆಗಳಿಗೆ ಕೊಟ್ಟಿರೋದು ಅಸಲಿಗೆ ಅಮೆರಿಕ ಅವ್ರ ಕೆಲಸ ಮಾಡ್ತಾ ಇದೆ. ಭಾರತ ಮೂಲದ 7 ಲಕ್ಷ ಅಕ್ರಮ ವಲಸಿಗರು ಅಮೆರಿಕದಲ್ಲಿದ್ದಾರೆ ಅಂತ ಒಂದು ಅಂಕಿಅಂಶ ಹೇಳುತ್ತೆ. ಕಳೆದ ವರ್ಷ
ಕಳೆದ ವರ್ಷ 2024 ಲೆಕ್ಕ ಕೊಡ್ತಾರೆ ಅವರು, ಬೇರೆ ಬೇರೆ ದೇಶಗಳದ್ದು ಎಷ್ಟು ಗಡಿಪಾರು ಮಾಡಿದ್ದಾರೆ ಅನ್ನೋದು ಅಂಕಿಅಂಶ ನೋಡಿದ್ರೆ, ಕಳೆದ ವರ್ಷ ನೋಡಿ ಅವರು ಅಂಕಿಅಂಶ ಕೊಡ್ತಾರೆ, ಜೂನ್ ಅಕ್ಟೋಬರ್ ಮಧ್ಯದಲ್ಲಿ 2024ರಲ್ಲಿ 1,60,000 ಬೇರೆ ಬೇರೆ ದೇಶದ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡಿದ್ದಾರೆ. ಸೊ ಅಮೆರಿಕಾಗೆ ಈ ರೀತಿ ನುಸುಳುಕೋರರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದರಲ್ಲಿ ಹೈಯೆಸ್ಟ್ ಭಾರತದವರಿದ್ದಾರೆ. ಈಗ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಅಲ್ಲಿಂದ ಕರ್ಕೊಂಡು ಬಂದು ಬಿಟ್ಟಿರೋ ರೀತಿ ನೀತಿ ಬಗ್ಗಲ್ಲ, ಅದು ಹೆಂಗಾಗ್ತಿತ್ತೋ ಹಾಗೆ ಆಗಿದೆ. ಆ ಅಕ್ರಮ ವಲಸೆಯನ್ನು ತಡಿಬೇಕು, ಅದು ಭಾರತದ ಒಂದು ಘನತೆಯ ವಿಚಾರವೂ ಹೌದು, ಮತ್ತು ಬೇರೆ ದೇಶಗಳ ಜೊತೆಗೆ ರಾಜತಾಂತ್ರಿಕ ವಿಚಾರದಲ್ಲಿ ಆ ಸಂಬಂಧವನ್ನು ಹದಗೆಡಿಸಬಹುದು. ಮೊನ್ನೆ ಟ್ರಂಪ್ ಏನು ಹೇಳಿದ್ರು, ಈ ರೀತಿ ಸಮಸ್ಯೆ ಆಗಿದೆ ಭಾರತದಿಂದ, ಅದನ್ನು ಮೋದಿ ಸರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ರೈಟ್ ವೇಯಲ್ಲಿ ಅವರು ಆ್ಯಕ್ಷನ್ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ತಕ್ಷಣ ಭಾರತ ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತು, ನಾವು ನಮ್ಮವ್ರನ್ನ ಕರೆಸ್ಕೊಳ್ತೀವಿ ಅಂತ. ಮತ್ತು ಈ ಟ್ಯಾರಿಫ್ ವಿಚಾರದಲ್ಲಿ ಇಡೀ ಜಗತ್ತನ್ನು ನಡುಗಿಸ್ತಿದ್ದಾರೆ. ಈಗ ಚೀನಾ ಮೇಲೆ 10% ತೆರಿಗೆ ಯುದ್ಧವನ್ನು ಸಾರಿದ್ದಾರೆ. ಚೀನಾನು ತಿರುಗಿ ಇಟ್ಕೊಡ್ತಿದೆ. ಮೆಕ್ಸಿಕೋ, ಕೆನಡಾ ಈಗ ಸದ್ಯಕ್ಕೆ 1 ತಿಂಗಳು ಹೋಲ್ಡ್ ಮಾಡಿದ್ದಾರೆ. 25%, 15% ಮಾದಕ ವಸ್ತುಗಳ ಸಾಗಣೆ, ಈ ರೀತಿ ಅಕ್ರಮ ವಲಸೆ ಇದೆ, ಎಲ್ಲದರ ವಿರುದ್ಧ ಸಮರ ಸಾರಿದ್ದಾರೆ ಟ್ರಂಪ್. ಆದರೆ ಭಾರತಕ್ಕೆ ಮಾತ್ರ ಟ್ಯಾರಿಫ್ನ ಹೊಡೆತ ಬಿದ್ದಿಲ್ಲ. ಭಾರತ ಇನ್ಫ್ಯಾಕ್ಟ್ 10-11% ಅಮೆರಿಕದ ಮೇಲೆ ಟ್ಯಾರಿಫ್ ಹಾಕಿದೆ. ಆದರೆ ಭಾರತವನ್ನು ಟಚ್ ಮಾಡಿಲ್ಲ ಅಮೆರಿಕ. ಅದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಅಸಲಿಗೆ. ಇದೇ ಟೈಮಲ್ಲಿ ಮೋದಿಯನ್ನು ಕಾಲ್ ಮಾಡಿ ಕರೆದಿದ್ದಾರೆ, ಡಿನ್ನರ್ ಮೀಟಿಂಗಿಗೆ ಆಹ್ವಾನಿಸಿದ್ದಾರೆ. ನೆತಾನ್ಯಾಹು ಮೊನ್ನೆ ಭೇಟಿ ಮಾಡಿದ್ಬಿಟ್ರೆ, ಅವರು ಪ್ರೆಸಿಡೆಂಟ್ ಆದಮೇಲೆ ಟ್ರಂಪ್ ಭೇಟಿ ಮಾಡ್ತಿರೋ ಗಣ್ಯರಲ್ಲಿ ಮೋದಿ 2ನೇವರು. ಸೊ ಮೊದಲ ಹಂತದಲ್ಲಿ ಟ್ರಂಪ್ ಅವ್ರನ್ನ ಭೇಟಿ ಮಾಡ್ತಿರುವಂಥ ನಾಯಕರು ಅತ್ಯಂತ ಆತ್ಮೀಯರು ಅನ್ನೋದು ವೆರಿ ಕ್ಲಿಯರ್ ಅಲ್ವಾ. ಮೋದಿ ನನಗೆ ತುಂಬ ಕ್ಲೋಸ್ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ರು. ಆ ಆತ್ಮೀಯತೆ ರಾಜತಾಂತ್ರಿಕವಾಗಿಯೂ ಒಂದಷ್ಟು ಅನುಕೂಲ ಮಾಡಿಕೊಡ್ಬಹುದು ಅನ್ನೋ ನಿರೀಕ್ಷೆ ಭಾರತಕ್ಕಿದೆ. ಈಗ ಟ್ಯಾರಿಫ್ ವಿಚಾರದಲ್ಲಿ ಬಹಳ ಟೆನ್ಷನ್ ಇತ್ತು. ತಕ್ಷಣ ಭಾರತ ಕೂಡ ಅಲ್ಲಿಂದ ಏನು ಆಮದು ಮಾಡಿಕೊಳ್ಳುವಂಥ ಈ ಹೆವಿ ವೆಹಿಕಲ್ ಪಾರ್ಟ್ಸು, ಮೋಟರ್ಸೈಕಲ್ಲು, ಹಾರ್ಲಿ ಡೇವಿಡ್ಸನ್ ಮತ್ತು ಟೆಸ್ಲಾಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಟ್ಯಾರಿಫ್ ಇಳಿಸಿದ್ದು. ಈ ಮೊನ್ನೆ ಬಜೆಟಲ್ಲಿ ಕೂಡಲೇ ಕ್ರಮ ಕೈಗೊಂಡು ನಾವು ಪರಸ್ಪರ ದ್ವಿಪಕ್ಷೀಯ ಸಂಬಂಧ ಗಟ್ಟಿಗೊಳಿಸೋದಕ್ಕೆ ಓಪನ್ ಇದ್ದೀವಿ ಅನ್ನೋ ಸಂದೇಶ ಕೊಡ್ತು. ಅಮೆರಿಕ ಕೂಡ ಚೀನಾಗೆ ಹೊಡೆತ ಕೊಡೋಕೆ ನಿಂತಿರೋದ್ರಿಂದ ಅದಕ್ಕೆ ಪರ್ಯಾಯವಾಗಿ ಭಾರತ ತನಗೊಂದು ಒಳ್ಳೆ ಅವಕಾಶ ಅಂತ ನೋಡ್ತಾ ಇದೆ. ಕಳೆದ ಬಾರಿ ಟ್ರಂಪ್ ಬಂದಾಗಲೂ ಚೀನಾಗೆ ಇದೇ ರೀತಿ ತೆರಿಗೆ ಹೊಡೆತವನ್ನು ಕೊಟ್ಟಿದ್ರು. ಆಗ ಭಾರತ ಅತಿ ದೊಡ್ಡ ಲಾಭವನ್ನು ಪಡ್ಕೊಂಡಿತ್ತು. ಈ ಚೀನಾ ಮೇಲಿನ ತೆರಿಗೆ ದಾಳಿಯಿಂದ ಲಾಭ ಪಡ್ಕೊಂಡಿದ್ರಲ್ಲಿ ಭಾರತ 4ನೇ ದೊಡ್ಡ ರಾಷ್ಟ್ರವಾಗಿತ್ತು, ಅತಿ ಹೆಚ್ಚು ಲಾಭ ಪಡ್ಕೊಂಡಿದ್ರಲ್ಲಿ. ಸೊ ನಮಗೆ ಲಾಭ ಆಗಿದೆ ಅನ್ನೋದು ಕಳೆದ ಬಾರಿ ಖಚಿತವಾಗಿದೆ. ಈ ಸಲವೂ ಲಾಭ ಆಗುತ್ತೆ ಅನ್ನೋದನ್ನು ಆರ್ಥಿಕ ತಜ್ಞರುಗಳು ಹೇಳ್ತಿದ್ದಾರೆ. ಮುಂದೆ ಯಾವತ್ತೂ ಭಾರತಕ್ಕೆ ತೆರಿಗೆ ಟೆನ್ಷನ್ನೇ ಇಲ್ವಾ ಅಂದರೆ ಟೆನ್ಷನ್ ಇರಬಹುದು, ಆದರೆ ಸಾಧ್ಯತೆಗಳು ಕಡಿಮೆ. ಯಾಕಂದರೆ ಭಾರತ ಅಮೆರಿಕಾಗೆ ಒಳ್ಳೆ ಅವಕಾಶ ಅಂತ ಹೇಳ್ತಿರೋದು. ಅಷ್ಟೇ ಅಲ್ಲದೆ ಅಮೆರಿಕಕ್ಕಿಂತ ನಮಗೆ ಬೇಕಾಗಿರೋದು ಈಗ ಭಾರತಕ್ಕೆ ಅಮೆರಿಕ ಬೇಕು. ಯಾಕೆಂದರೆ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್, 15 ಲಕ್ಷ ಕೋಟಿ ಕಳೆದ ವರ್ಷದ ಲೆಕ್ಕ ತಗೊಂಡ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಮಾರ್ಕೆಟ್ ನಮಗೆ ಅನುಕೂಲ ಆಗಿದೆ. ಇಷ್ಟು ದೊಡ್ಡ ವ್ಯಾಪಾರ ವಹಿವಾಟಾಗಿದೆ. ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಸೆಕ್ಟರ್ ಎರಡಕ್ಕೂ ಕೂಡ ಅಮೆರಿಕ ಅತಿ ದೊಡ್ಡ ಮಾರ್ಕೆಟ್ ಆಗಿದೆ ಈಗ. ಹಾಗಾಗಿ ಅಮೆರಿಕದ ಜೊತೆಗೆ ನಾವು ಎಷ್ಟು ಚೆನ್ನಾಗಿರ್ತೀವೋ ಅಷ್ಟು ಒಳ್ಳೆಯದು ದೇಶದ ಹಿತದೃಷ್ಟಿಯಿಂದ, ದೇಶದ ಬೆಳವಣಿಗೆಗೆ. ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಈಗ ಬಹಳ ವೇಗವಾಗಿ ಬೆಳೀತಾ ಇದ್ದೀವಿ. ರಫ್ತು ಹೆಚ್ಚಿಸೋದಕ್ಕೆ ಎಲ್ಲ ಸೂಕ್ತ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಿದೆ. ಈ ಹೊತ್ತಲ್ಲಿ ನಮ್ಮ ಮಾರ್ಕೆಟನ್ನು ಕಳ್ಕೊಳ್ಳೋಕ್ಕಾಗತ್ತಾ? ಹಾಗಾಗಿ ದ್ವಿಪಕ್ಷೀಯವಾಗಿ ನಾವಿಬ್ಬರೂ ಕೂಡ ಚೆನ್ನಾಗಿದ್ದೀವಿ ಅನ್ನೋದನ್ನು ಖಚಿತಪಡಿಸೋದಕ್ಕೆ ಭಾರತ ಪ್ರಯತ್ನ ಮಾಡ್ತಿದೆ. ಅಮೆರಿಕ ಕೂಡ ಜಗತ್ತನ್ನೇ ಶೇಕ್ ಮಾಡ್ತಿರೋ ಹೊತ್ತಲ್ಲಿ ಭಾರತ ಮಾತ್ರ ಟಚ್ ಮಾಡಿಲ್ಲ ಅನ್ನೋದು ಬಹಳ ಒಳ್ಳೆ ಮೂವ್. ಅದು ಸದ್ಯಕ್ಕಂತೂ ಈಗ ನಾಡಿದ್ದು 13ನೇ ತಾರೀಕು ಮೋದಿ ಹೋಗ್ತಿರೋ ಹೊತ್ತಲ್ಲಿ ನ್ಯೂಕ್ಲಿಯರ್ ಎನರ್ಜಿ, ಬೇರೆ ಬೇರೆ ಸೆಕ್ಟರಲ್ಲಿ ಡಿಫೆನ್ಸಿಂದ ಹಿಡಿದು ಎಲ್ಲ ಕಡೆಗೆ ದ್ವಿಪಕ್ಷೀಯವಾಗಿ ಮಹತ್ವದ ಮಾತುಕತೆ ಆಗಲಿದೆ. ಟೆಸ್ಲಾ ಜೊತೆಗೆ, ಎಲನ್ ಮಸ್ಕ್ ಜೊತೆಗೆ ಮಾತುಕತೆ ಮಾಡ್ಕೊಂಡು ಬರಲಿದ್ದಾರೆ ಮೋದಿ. ಸೊ ಇದು ಬಹಳ ಗಮನ ಸೆಳೆಯುವಂಥ ಮೀಟಿಂಗ್ ಆಗ್ತಾ ಇದೆ. ಟ್ರಂಪ್ ಎಲ್ಲರ ವಿರುದ್ಧ ಸಮರ ಸಾರಿರೋ ಹೊತ್ತಲ್ಲಿ ಅಮೆರಿಕದಿಂದ ನಾವು ಒಂದು ಹಂತಕ್ಕೆ, ಅಮೆರಿಕ ಸಹಜವಾಗಿ ಅವರ ಒಳಿತನ್ನು ಅವ್ರು ನೋಡ್ಕೊಳ್ತಾರೆ. ಅಮೆರಿಕವನ್ನ ಸಿಕ್ಕಾಪಟ್ಟೆ ನಂಬೋದಕ್ಕಾಗಲ್ಲ, ಬಟ್ ನಮ್ಮ ಒಳಿತನ್ನು ನಾವು ನೋಡ್ಕೊಳ್ಬೇಕು. ನಮ್ಮ ಲಾಭ ಏನು ಪಡ್ಕೊಳ್ಬೋದು ಇಲ್ಲಿ, ಅಷ್ಟು ಮಾತ್ರ ನಾವು ಯೋಚನೆ ಮಾಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಒಳ್ಳೇದಾಗ್ತಾ ಇದೆ. ಮುಂದಿನ ಲೆಕ್ಕಾಚಾರಗಳು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಹೀಗಿರುವಾಗ ಅಮೆರಿಕ ಭಾರತದ ವಿರುದ್ಧ ಮಹಾ ದಾಳಿಯನ್ನು ಮಾಡಿಬಿಟ್ಟಿದೆ. ಈ ಅಕ್ರಮ ವಲಸಿಗರನ್ನ ಹೊರದಬ್ಬುವ ಮೂಲಕ ಅನ್ನುವ ವಿಶ್ಲೇಷಣೆ ಅತಿ ದೊಡ್ಡ ತಪ್ಪು ಅಂತ ವಾಗ್ದಾಳಿ ನಡೆಸಿ ಅಂಕಿಅಂಶಗಳನ್ನು ಕೊಟ್ಟು
ಕೌಂಟರ್ ಮಾಡಿದ್ದಾರೆ ಜೈಶಂಕರ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.